ಇದ್ರದ್ದು ಕಟಿಂಗ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಇವತ್ತಿನ ಟೈಲರಿಂಗ್ ಕ್ಲಾಸ್ನಲ್ಲಿ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಹಾಕ್ತಾಯಿದ್ದೀನಿ. ಇದು ನಾನು ಯಾವುದೇ ಅಟ್ಯಾಚ್ಮೆಂಟ್ ಏನೂ ಮಾಡ್ಕೊಂಡಿಲ್ಲ. ಮತ್ತೆ ಇನ್ನೊಂದು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಇದು ಪಾರ್ಟ್ 1 ಪಾರ್ಟ್ 2 ಇರುತ್ತೆ. ಇವತ್ತೆಲ್ಲ ಫುಲ್ಲು ಲೈನಿಂಗ್ ಅಟ್ಯಾಚ್ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ಲು ಸ್ಟಿಚಿಂಗ್ ಇರುತ್ತೆ, ಫಿಟ್ಟಿಂಗ್ ಸಮೇತ. ಇಲ್ಲಿ ಯಾವುದೇ ನಾನು ಏನೂ ಮಾಡಿಲ್ಲ. ಇದಕ್ಕೆ ಥ್ರೆಡ್ ಪೈಪಿಂಗ್ ಕೊಡ್ತಾಯಿದ್ದೀನಿ. ಥ್ರೆಡ್ ಪೈಪಿಂಗ್ ಕೊಟ್ಟು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಫಸ್ಟ್ ಏನು ಮಾಡಬೇಕಾಗುತ್ತೆ, ನಾವು ಥ್ರೆಡ್ ಪೈಪಿಂಗನ್ನು ಮಾಡ್ಕೊತೀನಿ. ಸ್ಟಾರ್ಟಿಂಗ್ ನಾನು ಮಾಡ್ಕೊಳೋ ಥ್ರೆಡ್ ಪೈಪಿಂಗ್ ಏನಿಲ್ಲಿ ಕಲರ್ಸ್ ಇದೆಯೋ ಈ ಕಲರ್ಸ್ಗೆ ಸೂಟ್ ಆಗೋಂತಹ ಥ್ರೆಡ್ ಪೈಪಿಂಗನ್ನು ತೊಗೊತೀನಿ. ನಾನು ಥ್ರೆಡ್ ಪೈಪಿಂಗ್ ತೆಗೆದುಕೊಂಡು ಮಾಡೋಣ. ನೋಡಿ, ಇದು ಒಂದು ಸ್ವಲ್ಪ ಆ ಕಲರ್ಗೆ ಸೂಟ್ ಆಗ್ತಾಯಿದೆ. ಇದನ್ನು ನಾನೇನು ಮಾಡ್ತೀನಿ, ಇಲ್ಲಿ ಕಟ್ ಮಾಡ್ಕೊತೀನಿ. ಈ ಥರ ನಾನು ಬಟ್ಟೆ ಹೊಲ್ಕೊಳೋದನ್ನು ತೋರಿಸಿದ್ದೀನಿ. 2 ಪೀಸನ್ನು ಕಟ್ ಮಾಡಿಕೊಂಡ್ರೆ ಒಂದು ಬ್ಲೌಸ್ಗೆ ಸಾಕಾಗುತ್ತೆ. 2 ಪೀಸ್ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡ್ರೆ ಒಂದು ಬ್ಲೌಸ್ಗಾಗೋಷ್ಟು ಇದು ಓಪನ್ ಆಗುತ್ತೆ. ಕಟ್ ಮಾಡ್ಕೊತೀನಿ. ಇದನ್ನು 2 ಪೀಸನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಇದನ್ನ ಹೊಲ್ಕೊತಾ ಇದ್ದೀನಿ. ಈಗ ಇದನ್ನು ಹೊಲ್ಕೊಳ್ಳೋಣ. ನಾನಿಲ್ಲಿ ನಾರ್ಮಲ್ ಫೂಟಲ್ಲೇ ಮಾಡ್ಕೊತಾ ಇದ್ದೀನಿ ಥ್ರೆಡ್ ಪೈಪಿಂಗ್. ನೋಡಿ, ಈ ರೀತಿ ಥ್ರೆಡ್ ಪೈಪಿಂಗ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಸಣ್ಣದಾಗಿ ಬರುತ್ತೆ ಅಂದರೆ ಈ ಥರದ ಫೂಟನ್ನು ಯೂಸ್ ಮಾಡಿ. ಇದು ಬಂದು ನಾರ್ಮಲ್ ಫೂಟೆ. ನೋಡಿ, ತುಂಬ ಸಣ್ಣದಾಗಿ ಬರುತ್ತೆ ಥ್ರೆಡ್ ಪೈಪಿಂಗ್. ಈ ಫೂಟನ್ನು ನಾನು ನೀವು ಅಮೆಝಾನಲ್ಲಿ ಕೂಡ ಸಿಗುತ್ತೆ ಇದು ಫೂಟು. ನೋಡಿ, ಈ ಥರ ಫುಲ್ಲು ಮಾಡ್ಕೊಂಡ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ನಾನು ಹೊಲ್ಕೊಂಡೆ. ಈ ರೀತಿ ನೀಟಾಗಿ ಹೊಲ್ಕೊಂಬಿಡಿ. ನೋಡಿ, ಈ ರೀತಿ ಥ್ರೆಡ್ ಪೈಪಿಂಗ್ ಮಾಡಿಕೊಂಡೆ. ಈಗ ಇದನ್ನು ಸ್ಟಿಚ್ ಮಾಡೋಣ. ನಾನಿಲ್ಲಿ ತೋಳಿಗೆ ಹೊಲ್ಕೊಬೇಕು. ಅದಕ್ಕೂ ಮುಂಚೆ ತೋಳಿಗೆ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ತೋಳಿಗೆ ಬಟ್ಟೆಯನ್ನು ಕೊಟ್ಕೊತೀನಿ. ಇದು ಕೊಟ್ಕೊಳ್ಳೋಣ, ಮತ್ತು ಇದಕ್ಕೂ ಕೂಡ ಮೇನ್ ಬಟ್ಟೆಗೂ ಕೂಡ ಕೊಟ್ಕೊಳ್ಳೋಣ. ಈ ರೀತಿ ಎಕ್ಸ್ಟ್ರಾ ಅಕಸ್ಮಾತ್ ಕೆಲವರು ಒಂದು ಸೈಡ್ ಬೇಕಾದ್ರೆ ಕೊಟ್ಕೊತಾರೆ, ಆದರೆ ನಾನು 2 ಸೈಡು ಕೊಟ್ಕೊತೀನಿ. ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕಷ್ಟೇ. ಇದು ರಿಂಗ್ ಪಟ್ಟಿಗೋಸ್ಕರ ಹೊಲ್ಕೊತಾ ಇದ್ದೀನಿ. ಇದು ಬಂದು ಹುಕ್ ಪಟ್ಟಿ ಮಾಡೋದಕ್ಕೆ ಒಂದು ಸಲ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಹೊಲ್ಕೊತೀನಿ. ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ಅಷ್ಟೇ. ಎಡ್ಜಿಗೆ ಹಿಂಗೆ ಹೊಲ್ಕೊಳ್ಳಿ. ಹುಕ್ ಪಟ್ಟಿ ರಿಂಗ್ ಪಟ್ಟಿ ರೆಡಿ ಆಯಿತು.
ಇಷ್ಟು ಹೊಲ್ಕೊಂಡ್ಮೇಲೆ ಮೇಲ್ ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಎಡ್ಜಿಗೆ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ಕಿನಾರೆ ಸ್ಟಿಚ್ ಅಂತೀವಿ, ಅದನ್ನು ಹಾಕ್ಕೊಳ್ಳಿ. ಈ ಥರ ಹೊಲ್ಕೊಂಡ್ಮೇಲೆ ಈಗ ಮೇಯ್ನ್ ಬಟ್ಟೆಗೂ ಕೂಡ ಸೇಮ್ ಅಟ್ಯಾಚ್ ಮಾಡ್ಕೊತೀನಿ. ಇದು ಡೋರಿಗೆ ಅಂತ ಇಟ್ಕೊಂಡಿದ್ದೀನಿ. ಬ್ಯಾಕ್ ಪಾರ್ಟ್, ಫ್ರಂಟ್ ಪಾರ್ಟ್, ಬೆಲ್ಟ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ. ಇದು ತೋಳು. ನೋಡಿ, ಇಲ್ಲಿ ನಾವು ಲೈನಿಂಗು ಸೇಮ್ ಇದೆ, ಆದರೆ ಮೈನ್ ಇದು ಒಂದು ಪೀಸ್ ಇರೋದ್ರಿಂದ ಇನ್ನೊಂದು ಪೀಸನ್ನು ಬೇರೆ ತೆಗೆದುಕೊಂಡಿದ್ದೀನಿ. ಹಿಂಗೆ ಅಕಸ್ಮಾತ್ ಆಯಿತು ಅಂದರೆ ಆಪೋಸಿಟ್ ಇಟ್ಕೊಬೇಕು. ಇದು ಮೇಯ್ನ್ ಬಟ್ಟೆ, ಇದು ಮೇಯ್ನ್ ಲೈನಿಂಗ್ ಕ್ಲಾತ್, ಇದು ಮೇಯ್ನ್ ಲೈನಿಂಗ್ ಕ್ಲಾತ್, ಇದು ಬೇರೆ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನಾವು ಬಟ್ಟೆಯನ್ನು ಇಟ್ಕೊಬೇಕಾಗತ್ತೆ. ಇದನ್ನು ಕೂಡ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸೆಂಟ್ರಿಗೆ. ಹಿಂಗೆ ಇಟ್ಕೊಳ್ಳಿ. ಈಗ ಇದನ್ನು ಹೊಲ್ಕೊಳ್ಳೋಣ. ನಿಧಾನಕ್ಕೆ ನೀಟಾಗಿ ಹೊಲ್ಕೊಳ್ಳಿ. ನಾನಿಲ್ಲಿ ಎಲ್ಲ ಪೀಸ್ಗಳ ಸ್ಟಿಚಿಂಗು ಕೂಡ ತೋರಿಸ್ತಾ ಇದ್ದೀನಿ. ಇಷ್ಟಾದಮೇಲೆ ನಾವು ಮೇಯ್ನ್ ಬಟ್ಟೆಯಲ್ಲಿ ನೋಡ್ತಾ ಇರ್ಬೋದು, ಒಂದು ಪಾಯಿಂಟ್ ಜಾಸ್ತಿ ನಂಗಿದೆ. ಯಾಕಂದರೆ ಆ ಥರ ಇದ್ದಾಗ ನೀಟಾಗಿ ಬರೋದು, ಇಲ್ಲಾಂದರೆ ಬರೋಲ್ಲ. ನೋಡಿ, ಏನು ಇದಿದೆ ಅದನ್ನು ನಮ್ಮ ಲೈನಿಂಗ್ ಕಡೆ ಬರೋ ಥರ ನೋಡಿಕೊಂಡು ನೀವು ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಒಂದು ಸೈಡ್ದಾಯಿತು. ಈಗ ಇನ್ನೊಂದು ಸೈಡ್ದನ್ನು ಕೂಡ ನೀಟಾಗಿ ಹಂಗೆ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ, ಎರಡು ಆಪೋಸಿಟಲ್ಲಿ ಇಟ್ಕೊಂಡು ಮಾಡೋದ್ರಿಂದ ಎರಡು ನಮ್ಮದು ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟು ಮತ್ತು ತೋಳಿಗೆ ಕೂಡ ನಾನಿಲ್ಲಿ ಬಟ್ಟೆಯನ್ನು ಕೊಟ್ಕೊತೀನಿ.
ತೋಳಿಗೆ ಎಡ್ಜಿಗೆ ಬಟ್ಟೆಯನ್ನು ಕೊಡೋಣ. ಈ ಥರ 4 ಸೈಡ್ಗೂ ಕೂಡ ಬಟ್ಟೆಯನ್ನು ಕೊಟ್ಕೊಂಬಿಡಿ. ಇಲ್ಲಿ ನಾನು ಎಲ್ಲ ಸೈಡ್ಗೂ ಕೂಡ ಬಟ್ಟೆಯನ್ನು ಜೋಡಿಸ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ಥ್ರೆಡ್ ಪೈಪಿಂಗನ್ನು ಕೊಟ್ಕೊಬೇಕು. ನಾವೇನು ಹೊಲ್ಕೊಂಡಿದ್ವಿ ಥ್ರೆಡ್ ಪೈಪಿಂಗ್ ಅದನ್ನು ಕೊಡೋಣ. ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಹೊಲ್ಕೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. 1/2 ಇಂಚ್ಗೆ ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಕೊಟ್ಕೊಂಬರ್ತೀನಿ. ಈ ಎಡ್ಜಿಗೆ ಕರೆಕ್ಟಾಗಿ ಹಿಂಗೆ ಇಟ್ಕೊಳ್ಳಿ. ಏನಿರುತ್ತೋ ಅದನ್ನು ಇಟ್ಕೊಂಡು ಹಿಂಗೆ ಹೊಲ್ಕೊಂಬಿಡೋಣ. ಇದನ್ನು ಈ ರೀತಿ ಹೊಲ್ಕೊಂಡ್ಮೇಲೆ ಈಗ ಇದ್ರ ಮೇಲೆ ನಾವು ಲೈನಿಂಗ್ ಏನು ಹೊಲ್ಕೊಂಡಿರ್ತೀವಿ ಅದನ್ನು ಇಟ್ಕೊಬೇಕಾಗುತ್ತೆ. ಇದನ್ನು ಲೈನಿಂಗ್ ಇದು ಮೇನ್ ಬಟ್ಟೆ ಮೇಲೆ ಲೈನಿಂಗ್ ಬಟ್ಟೆನ ಸೇಮ್ ಇಟ್ಕೊಳ್ಳಿ. ಈ ಥರ ನಿಮ್ಗೆ ಅಕಸ್ಮಾತ್ ಈ ಫೂಟಲ್ಲಿ ಆಗಲಿಲ್ಲ ಅಂದರೆ ನೀವು 1 ಸೈಡೆಡ್ ಫೂಟ್ ಹಾಕ್ಕೊಂಡೆ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಹೊಲ್ಕೊಂಬಿಡಿ. ಈಗ ಇಲ್ಲಿ ಬಂತು ನೋಡಿತಾರೆ. ಈಗ ನಾವು ಮತ್ತೆ ಇದಕ್ಕೆ ಸ್ಟಿಚ್ ಹಾಕ್ಕೊಬೇಕು. ಅಂದರೆ ಲೈನಿಂಗು ಮತ್ತು ಮೇನ್ ಬಟ್ಟೆ ಸೇರಿಸಿ ಹಾಕ್ಕೊಬೇಕಾಗುತ್ತೆ. ನೋಡಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಒಂದ್ಸಲ ಹಿಂಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಬನ್ನಿ. ಎಡ್ಜಿಗೆ ನಮ್ಮದು ಏನು ಥ್ರೆಡ್ ಪೈಪಿಂಗಿನ ಎಡ್ಜಿದೆಯೋ ಅಲ್ಲಿಗೆ ಹಾಕ್ಕೊಬೇಕಾಗುತ್ತೆ ನೀಟಾಗಿ ಸ್ಟಿಚ್ಚು. ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಏನು ಲೈನಿಂಗ್ ಇರುತ್ತೆ ಅದು ಈ ಕಡೆಗೆ ಹಿಂಗೆ ಬರಲ್ಲ. ನೋಡಿ ಈ ಥರ ಹೊಲ್ಕೊಳ್ಳಿ. ಈಗ ನಾವು ನೀಟಾಗಿ ಹಿಂಗೆ ಒಂದ್ಸಲ ಅಂದ್ಕೊಂಬಿಟ್ಟು ಯಾವಾಗಲೂ ಅಷ್ಟೇ ಲೈನಿಂಗ್ ಕಡೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನಿಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ನೋಡಿ ಈ ರೀತಿ ಮಾಡಿಕೊಂಡ್ರೆ ನೋಡಿ ಇಲ್ಲಿ ನಾನು ಹೊಲ್ಕೊಂಡೆ. ಎಲ್ಲೂ ಕೂಡ ಲೂಸ್ ಆಗದೆ ಇರೋ ಥರ ನೋಡ್ಕೊಳ್ಳಿ.
ಇದೇ ಥರ ಸೇಮ್ ಇನ್ನೊಂದು ತೋಳನ್ನು ಹೊಲ್ಕೊತೀನಿ. ಕ್ಲೀನಾಗಿ ಇಟ್ಕೊಳ್ಳಿ. ನಾವು ಮೇನ್ ಬಟ್ಟೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನಾವು ಕಟ್ ಮಾಡ್ಕೊಂಡಿದ್ವಿ. ಲೈನಿಂಗ್ ಒಂದು ಸ್ವಲ್ಪ ನೋಡಿ, ಆಲ್ಮೋಸ್ಟ್ ಒಂದು ಸ್ವಲ್ಪ ಶೇಪ್ ಕಡಿಮೆ ಆಗಿದೆ. ಅದನ್ನು ನಾನು ನೀಟಾಗಿ ಶೇಪಿಗೆ ತರ್ತೀನಿ. ನೋಡಿ, ಈ ಥರ ಶೇಪ್ ತಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಶೇಪ್ ಕೂಡ ತೆಗೆದಿದ್ದೀನಿ. ಇದೇ ಶೇಪ್ ತಕ್ಕೊಂಡಿರ್ತೀವಿ. ಇದನ್ನು ಮತ್ತೆ ಇನ್ನೊಂದ್ಸಲ ನಾನು ಯಾವ ಥರ ಸ್ಟಿಚ್ ಮಾಡ್ತೀನೋ ಅದೇ ಥರ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಥರ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ ನಾನು. ಈಗ ನೋಡಿ, ತೋಳು 2 ರೆಡಿ ಆಯಿತು. ಈಗ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟನ್ನು ರೆಡಿ ಮಾಡಿಕೊಂಡ್ರೆ ನಮ್ಮ ಏನಿತ್ತು ಬ್ಲೌಸ್ ಫುಲ್ಲು ಲೈನಿಂಗ್ ಅಟ್ಯಾಚ್ ಆಯಿತು. ನೆಕ್ ಕೂಡ ರೆಡಿ ಮಾಡ್ಕೊಂಬಿಡ್ರಣ ಈಗಲೇನೆ. ಇಲ್ಲಿ ನಾನು ಏನೇನು ಮಾಡಿದ್ನೋ ಅದೆಲ್ಲ ನಿಮ್ಗೆ ವಿಡಿಯೋದಲ್ಲಿ ಹೋಗಿ ನೋಡಿ. ಇಲ್ಲಿ ನಾನು ನೆಕ್ಕಿಗೆ ನಾನು ಥ್ರೆಡ್ ಪೈಪಿಂಗನ್ನು ಫಸ್ಟ್ ಕೊಡ್ತೀನಿ. ನಿಮ್ಗೇನಾದರೂ ಡಿಸೈನ್ ಇತ್ತು ಅಂದರೆ ಮಾತ್ರ ಇದು ಮಾಡ್ಕೊಳ್ಳಿ, ಇಲ್ಲಾಂದರೆ ನಾರ್ಮಲ್ಲಾಗಿ ಥ್ರೆಡ್ ಪೈಪಿಂಗ್ ಕೊಟ್ಕೊಳ್ತೀನಿ. ಥ್ರೆಡ್ ಪೈಪಿಂಗನ್ನು ಹಿಂಗೆ ಸ್ಟ್ರೈಟಾಗಿ ಕೊಟ್ಕೊಂಬನ್ನಿ. ಮೂಲೆ ಬಂದಾಗ ಅಂದರೆ ಈ ಕರ್ವ್ ಏನು ಬರುತ್ತಲ್ಲ ಆವಾಗ ನೀವು ಈ ಥರ ನೋಡಿ, ಇಲ್ಲಿ ನಾನೇನು ಕೊಟ್ಟಿದ್ದೀನಿ ಈ ಥರ ಇಟ್ಕೊಂಡು ಕೊಟ್ಕೊಬೇಕು. ಇಲ್ಲ ಅಂದರೆ ನಿಮಗೆ ನುಲ್ಕೊಂಡಂಗೆ ಆಗುತ್ತೆ ಥ್ರೆಡ್ ಪೈಪಿಂಗ್. ನೋಡಿ, ಕರ್ವ್ ಇದ್ದಾಗ ನೀಟಾಗಿ ಕೊಟ್ಕೊಳ್ಳಿ.
ಥರ ನೀಟಾಗಿ ಹೊಲ್ಕೊಂಬಿಡಿ. ನೋಡಿ ಇಲ್ಲಿ ನಾನು ಥ್ರೆಡ್ ಪೈಪಿಂಗನ್ನು ಕೊಟ್ಕೊಂಡೆ. ಈಗ ಇದಕ್ಕೆ ನಾವೇನು ಮಾಡೋಣ, ಮೇನ್ ಬಟ್ಟೆ ಅಟ್ಯಾಚ್ ಮಾಡೋಣ. ನೋಡಿ ಇಲ್ಲಿ ನೆಕ್ಕಿಗೆ ಹೊಲ್ಕೊಂಡಿದ್ದೀವಲ್ಲ, ಅದೇ ಥರ ನೀವು ಇಲ್ಲೂ ಕೂಡ ಕೊಟ್ಕೊಬೋದು. ಅದಕ್ಕೂ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ನೋಡಿ ಇನ್ವಿಸಿಬಲ್ ಇದನ್ನು ಮಾಡ್ತಾ ಇದ್ದೀನಿ ನಾನು. ನೀವು ಕೂಡ ಅದನ್ನು ಫಾಲೋ ಮಾಡಿ. ಏನು 2 ಇಂಚ್ ಬಿಟ್ಟಿರ್ತೀವಿ ಇಷ್ಟಕ್ಕೆ, ಇಲ್ಲಿ ಒಂದು ನಾಚನ್ನು ಹಾಕ್ಕೊತಿದ್ದೀನಿ. ಮುಂಚೆನೇ ಏನು ಮಾಡಬೇಕು, ಇನ್ವಿಸಿಬಲ್ ಇದನ್ನು ಮಾಡ್ಕೊಂಬಿಡ್ತೀವಿ. ಈ ಥರ ನೀಟಾಗಿ ಸೇಮ್ ನಾವು ಮೇನ್ ಬಟ್ಟೆನಲ್ಲೂ ಕೂಡ ಮಾಡ್ಕೊಬೇಕಾಗತ್ತೆ. ನೋಡಿ ಇಲ್ಲಿ ನಾನು ಇದಕ್ಕೆ ಮಾತ್ರ ಇನ್ವಿಸಿಬಲ್ ಥರ ಮಾಡ್ಕೊಂಡಿದ್ದೀನಿ, ಇದಕ್ಕೇನು ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ನೋಡ್ಕೊಂಡು ಮಾಡ್ಕೊಳ್ಳೋಣ, ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮಾಡ್ಕೊಬೋದು, ತೊಂದರೆ ಇಲ್ಲ. ಈಗ ನೆಕ್ಕನ್ನು ನಾವು ರೆಡಿ ಮಾಡ್ಕೊಂಬಿಡ್ತೀನಿ. ನೀಟಾಗಿ ಹಿಂಗೆ ಇಟ್ಕೊಂಡು ಗುಂಡ್ಪಿನ್ನನ್ನು ಹಾಕ್ಕೊಳ್ಳಿ. ಇಲ್ಲಿ ಗುಂಡ್ಪಿನ್ ಹಾಕ್ಕೊಳ್ಳೋಣ, 2 ಸೈಡಲ್ಲೂ ಹಾಕ್ಕೊಳ್ಳಿ. ಥರ ಎಲ್ಲ ಸೈಡು ಗುಂಡ್ಪಿನ್ ಹಾಕ್ಕೊಳ್ಳಿ ಆದಷ್ಟು. ಈಗ ಇದಕ್ಕೆ ಸ್ಟಿಚ್ ಹಾಕ್ಕೊತೀನಿ. ಈಗ ಈ ಥರ ಹೊಲ್ಕೊಂಡ್ಮೇಲೆ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಏನು ಮಾಡಬೇಕು ಅಂದರೆ, ಎಲ್ಲಿಗೆ ಕರೆಕ್ಟಾಗಿ ಬಂದಿದೆ ಇಲ್ಲಿ ಡಾಟನ್ನು ಹಿಡ್ಕೊತೀನಿ. ಇದು ನೋಡ್ಕೊಂಡು ನಾನಿಲ್ಲಿ ಡಾಟನ್ನು ಹಿಡಿತೀನಿ. ಈ ರೀತಿ ನೀಟಾಗಿ ನೋಡಿಕೊಂಡು ನೀವು ಒಂದೇ ಸಲ ಬೇಕಾದರೂ ಮಾಡ್ಬೋದು. ಈ ಥರ ಹೊಲ್ಕೊಳ್ಳಿ, ಅವಾಗ ಇನ್ವಿಸಿಬಲ್ ಆಗುತ್ತೆ ನಮ್ಮದು. ನೋಡಿ ಈಗ ಇದನ್ನು ಇಲ್ಲಿ ನಾಚ್ ಹಾಕ್ಕೊಳ್ಳಿ, ಇಲ್ಲೆಲ್ಲ ನಾಚ್ ಹಾಕ್ಕೊಳ್ಳಿ.
ನೀಟಾಗಿ ತಕ್ಕೊಂಬಿಡಿ. ಈಗ ನೀಟಾಗಿ ಮತ್ತೆ ಸ್ಟಿಚ್ ಹಾಕ್ಕೊತೀನಿ. ನೋಡಿ ಈ ರೀತಿ ಹೊಲ್ಕೊಂಡಾದ್ಮೇಲೆ ಈಗ ಸುತ್ತಲೂ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿ ಈಗ ನಾವು ಸ್ಟಿಚ್ ಹಾಕ್ಕೊಳ್ಳೋಣ. ಕರೆಕ್ಟಾಗಿ ಏನು ನಾವು ಇದನ್ನು ಹಾಕಿರ್ತೀವಿ ಅಲ್ಲಿಗೆ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತೀನಿ ನಾನು. ಏನು ಡಾಟ್ ಇಡ್ತಿರ್ತೀವಿ ಅಲ್ಲಿಗೆ ಈ ಥರ ಫುಲ್ಲು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಫುಲ್ಲು ಕಟ್ ಮಾಡ್ಕೊಳ್ಳಿ. ಬೆನ್ಗೂ ಸಹ ಕೊಡ್ತಾ ಇದ್ದೀನಿ ಥ್ರೆಡ್ ಪೈಪಿಂಗ್. ಈ ಥರ ಹೊಲ್ಕೊಳ್ಳಿ. ಇಲ್ಲೂ ಕೂಡ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ. ಇದಕ್ಕೆ ಪಟ್ಟಿ ಕೊಟ್ಕೊಬೇಕು. ನೋಡಿ ಇನ್ವಿಸಿಬಲ್ ಥರ ಮಾಡಿದಾಗ ನೋಡಿ ಇಲ್ಲಿ ಕಾಣಿಸ್ತಾ ಇಲ್ಲ, ಈ ಥರ ಆಗುತ್ತೆ. ನಾವು ಡಾಟ್ ಹಿಡಿದಿರೋದು ಕರೆಕ್ಟಾಗಿರುತ್ತೆ, ಆಮೇಲೆ ಇನ್ವಿಸಿಬಲ್ ಥರ ಬರುತ್ತೆ. ಈ ಥರ ಟ್ರೈ ಮಾಡಿ. ಈಗ ಇದನ್ನು ನೀಟಾಗಿ ಮತ್ತೆ ಹೊಲ್ಕೊತಾ ಇದ್ದೀನಿ ಪಟ್ಟಿ. ಇಲ್ಲಿ ಇರಲಿಲ್ಲ ನನಗೆ ಈ ಕಲರು ಲೈನಿಂಗು, ಹಂಗಾಗಿ ಈ ಕಲರ್ದೇ ಬಟ್ಟೆನ ಹಾಕ್ತಾ ಇದ್ದೀವಿ. ನೋಡಿ ಮತ್ತೆ ನಾವು ಇಲ್ಲಿ ಇನ್ವಿಸಿಬಲ್ ಆಯಿತು. ಈಗ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ ಹಾಕ್ಕೊಳ್ಳೋಣ.
ನೋಡಿ ಈ ರೀತಿ ಮಾಡ್ಕೊಂಡೆ. ಈಗ ಮುಗೀತಿದ್ದು. ಇದು ಥ್ರೆಡ್ ಪೈಪಿಂಗ್ ಇಲ್ಲೂ ಸಹ ಕೊಟ್ಟಾಯಿತು. ಈಗ ಫ್ರಂಟ್ ಪಾರ್ಟಿಗೆ ಸೇಮ್ ಕೊಟ್ಕೊಳ್ಳೋಣ. ಸೇಮ್ ಕೊಟ್ಕೊತೀನಿ ಇಲ್ಲೂ ಕೂಡ.
ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ಈಗ ನೀಟಾಗಿ ಇಲ್ಲಿ ಹೊಲ್ಕೊಂಡ್ಮೇಲೆ ಈಗ ನಾವು ಇಲ್ಲಿಗೆ ಸ್ಟಿಚ್ ಹಾಕ್ಕೊತೀನಿ. ಈ ರೀತಿ ಒಂದೊಂದು ಸ್ಟಿಚ್ ಹಾಕ್ಕೊಳ್ಳಿ. ನಾವು ಡಾಟ್ ಹಿಡಿದಾಗ ಕರೆಕ್ಟಾಗಿ ಬರಲಿ ಅನ್ನೋ ಕಾರಣಕ್ಕೆ ಅಷ್ಟೇನೇನು ಇಲ್ಲ. ಸೆಂಟ್ರಿಗೆ ಕಟ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಸೆಂಟ್ರಲ್ಲೂ ಅಷ್ಟೇ ನೋಡಿ, ಈ ರೀತಿ ಹೊಲ್ಕೊಂಡಿದ್ದೀನಿ. ಈಗ ಇದಕ್ಕೆ ಸ್ಟಿಚ್ ಹಾಕ್ಕೊಬೇಕಷ್ಟೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಸ್ಟಿಚಿಂಗು ನಾನು ನೀಟಾಗಿ ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಈಗ ಫುಲ್ ಎಲ್ಲ ಥ್ರೆಡ್ ಪೈಪಿಂಗ್ ಆಗಿರೋದ್ರಿಂದ ಫಾಸ್ಟಾಗಿನ್ನ ಬ್ಲೌಸ್ ಸ್ಟಿಚ್ ಮಾಡ್ಕೊಬೋದು. ನೋಡಿ, ಫ್ರಂಟ್ ಪಾರ್ಟು ರೆಡಿ ಆಯಿತು ನೀಟಾಗಿ. ಇದು ಬ್ಯಾಕ್ ಪಾರ್ಟ್ ಇನ್ನೇನು ಇಲ್ಲ, ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ ಬ್ಯಾಕ್ ಪಾರ್ಟ್. ಮತ್ತು ನಾನು ಇದನ್ನು ಒಂದ್ಸಲ ಮತ್ತೆ ಐರನ್ ಮಾಡ್ಕೊತೀನಿ ನೀಟಾಗಿ. ನೋಡಿ, ಇದು ಡೋರಿಗೋಸ್ಕರ, ಇದು ಬಂದು ಬೆಲ್ಟ್ ಪಟ್ಟಿ ಎರಡೂ, ಇದು ಬಂದು ಡೋರಿಗೋಸ್ಕರ ಬಟ್ಟೆ. ತೋಳು ಕೂಡ ಆಲ್ರೆಡಿ ರೆಡಿ ಆಗಿದೆ, ಎರಡು ತೋಳುಗಳು ರೆಡಿ ಆಯಿತು. ಇದು ಬಂದು ನಮ್ಮ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ. ನೋಡಿ, ಫುಲ್ಲು ಈ ಥರ ರೆಡಿ ಮಾಡಿಕೊಂಡ್ರೆ ನೀವು ಇನ್ನೊಂದು ಅರ್ಧ ಗಂಟೆಯಲ್ಲಿ ನಾವು ಆರಾಮಾಗಿ ಬ್ಲೌಸ್ ಫುಲ್ಲು ಸ್ಟಿಚ್ ಮಾಡ್ಬೋದು. ಫಸ್ಟು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳೋದೇ ತುಂಬ ಇದೇ, ಲೈನಿಂಗ್ ಅಟ್ಯಾಚ್ ಮಾಡ್ಕೊಳೋದು, ಥ್ರೆಡ್ ಪೈಪಿಂಗ್ ಕೊಟ್ಕೊಳೋದು ಇದೇ ಆಗುತ್ತೆ. ಇದಾದಮೇಲೆ ತುಂಬ ಬೇಗನೆ ನಾವು ಫಾಸ್ಟಾಗಿ ಸ್ಟಿಚ್ಚನ್ನು ಮಾಡಿಬಿಡ್ಬೋದು. ಒಂದು ಅರ್ಧ ಗಂಟೆಯಲ್ಲಿ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಸ್ಟಿಚ್ ಮಾಡೋದು ಅಂತ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ತೋರಿಸ್ತೀನಿ.